ಡಿಬೇಟಲ್ಲಿ ಪಾಲ್ಗೊಳ್ಳುತ್ತಾರೆ. ನಮ್ಮೊಂದಿಗೆ ದಿನೇಶ್ ಶೇರೋಹಳ್ಳಿ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ದಿನೇಶ್ ತಮಗೆ ಒಂದು ಡಿಬೇಟ್ಗೆ. ಬಸವರಾಜ್ ಇಟ್ನಾಳ್ ಇದ್ದಾರೆ, ಹಿರಿಯ ಪತ್ರಕರ್ತರು, ವಿಶ್ಲೇಷಕರು. ಸ್ವಾಗತ ಬಸವರಾಜ್ ಸರ್ ತಮಗೆ ಒಂದು ಡಿಬೇಟ್ಗೆ. ದರ್ಶನ್ ಇದ್ದಾರೆ, ಕಾಂಗ್ರೆಸ್ ವಕ್ತಾರರು. ಸ್ವಾಗತ ದರ್ಶನ್ ತಮಗೆ ಒಂದು ಡಿಬೇಟ್ಗೆ. ಮಣಿಕಂಠ ಇದ್ದಾರೆ, ಎಬಿವಿಪಿ ಮುಖಂಡರು. ಸ್ವಾಗತ ಮಣಿಕಂಠ ಅವರು ತಮಗೆ ಒಂದು ಡಿಬೇಟ್ಗೆ. ಮಂಗಳೂರಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಜೋರಾಗಿ ಪ್ರತಿಭಟನೆ ನಡೆದಿದೆ. ನೋಡಿ ಅಲ್ಲಿ ಯಾವ ಥರ ಪ್ರತಿಭಟನೆ ಮಾಡಿದ್ದಾರೆ ಅಂತ ಹೇಳಿ. ಆದಿತ್ಯ, ಮಂಗಳೂರಲ್ಲಿ ಪ್ರತಿಭಟನೆ ಯಾವ ಥರ ಸಾಗ್ತಾ ಇದೆ ಅಂತ ಹೇಳಿ. ರಮಕಾಂತ್, ಹೌದು, ಇಲ್ಲಿ ನಿರೀಕ್ಷೆಗೂ ಮೀರಿ ವಿದ್ಯಾರ್ಥಿಗಳು ಸೇರಿದ್ದಾರೆ. ಆ ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಮಂಗಳೂರಿನ ಸಿಟಿ ಸೆಂಟರ್ನಿಂದ ಮಂಗಳೂರಿನ ಪುರಭವನದವರೆಗೂ ಕೂಡ ಬಂದು ಸೇರಿರುವಂತಹ ಒಂದು ವಿದ್ಯಾರ್ಥಿಗಳು, ಹೋರಾಟಗಾರರು, ಕಾಕ್ರೋಚ್ಗಳು ಅಂತ ಹೇಳ್ಬೋದು. ದೊಡ್ಡ ಪ್ರಮಾಣದಲ್ಲಿ ಇವತ್ತು ಇಲ್ಲಿ ನೆರೆದಿದ್ದಾರೆ. ಸೊ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ಕಿಚ್ಚು ಮಂಗಳೂರಿಗೆ ಯಾವ ತರ ವ್ಯಾಪಿಸಿದೆ ಅನ್ನೋದನ್ನ ತಾವು ಗಮನಿಸ್ತಾ ಹೋಗ್ಬೋದು. ಸೊ ಇವತ್ತು ಈ ರೀತಿಯ ಒಂದು ಪ್ರತಿಭಟನೆ ಇದೆ ಅಂತ ಹೇಳಿದ ಸಂದರ್ಭ ಮಂಗಳೂರಿನಲ್ಲಿ ಅದಕ್ಕೆ ಯಾವ ತರದ ಒಂದು ರಿಯಾಕ್ಷನ್ ಬರುತ್ತೆ ಅನ್ನುವಂಥ ರೀತಿಯ ನಿರೀಕ್ಷೆ ಇತ್ತು. ಆದರೆ ನಿರೀಕ್ಷೆಯನ್ನ ಮೀರಿ ಇವತ್ತು ವಿದ್ಯಾರ್ಥಿಗಳು ಇಲ್ಲಿ ಜಮಾಯಿಸಿರೋದನ್ನ ತಾವು ಗಮನಿಸಬಹುದು. ಪ್ರಸ್ತುತ ನಾವಿರೋದು ಈಗ ಪುರಭವನ ಟೌನ್ ಹಾಲ್ ಏನಿದೆ, ಟೌನ್ ಹಾಲ್ನ ಎಂಟ್ರಿ ಗೇಟ್ ಅನ್ನ ತಾವು ಗಮನಿಸಬಹುದು. ಎಂಟ್ರಿ ಗೇಟ್ ಇಂದ ಹಿಡಿದು ಎಕ್ಸಿಟ್ ಗೇಟ್ ವರೆಗೂ ಕೂಡ ಇಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ. ಆ ವಿದ್ಯಾರ್ಥಿಗಳು ಬಂದು ಇಲ್ಲಿ ಜಮಾಯಿಸಿದ್ದಾರೆ. ಸರಿಸುಮಾರು ಮುಕ್ಕಾಲು ಗಂಟೆಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ಎಜುಕೇಷನ್ ಸಿಸ್ಟಮ್ ಬದಲಾವಣೆ ಆಗಬೇಕು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿರುದ್ಧ ಒಂದು ಆಕ್ರೋಶದ ಕಿಚ್ಚು ಅನ್ನುವಂಥದ್ದು ಮುಗಿಲು ಮುಟ್ಟಿದೆ. ಪೊಲೀಸ್ ಇಲಾಖೆ ಕೂಡ ಬಹಳ ಅಲರ್ಟ್ ಆಗಿದೆ. ಯಾಕಂದ್ರೆ ಈ ಪ್ರತಿಭಟನೆ ಶಾಂತಿಯುತ ಪ್ರತಿಭಟನೆ ಅನ್ನುವಂಥ ಒಂದು ಟ್ಯಾಗ್ ಲೈನ್ ನಡಿಯಲ್ಲಿ ನಡೀತಾ ಇದೆ. ಸೊ ಇದು ಬೇರೆ ಸ್ವರೂಪವನ್ನ ಪಡೆಯೋದಕ್ಕೆ ಅವಕಾಶ ಕೂಡ ಕೊಡಬಾರ್ದು ಅನ್ನುವಂಥ ರೀತಿಯಲ್ಲೂ ಕೂಡ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಎಂಟ್ರಿ ಮತ್ತು ಎಕ್ಸಿಟ್ ಗೇಟ್ನಲ್ಲೂ ಕೂಡ ಬಿಗಿ ಬಂದೋಬಸ್ತನ್ನು ಏರ್ಪಾಡು ಮಾಡಲಾಗಿದೆ. ಇದು ಟೌನ್ ಹಾಲ್ ಎಂಟ್ರಿಯಿಂದ ಟೌನ್ ಹಾಲ್ ಮಧ್ಯಭಾಗ ಆಗಿರ್ಬೋದು ಅಥವಾ ಎಕ್ಸಿಟ್ ಗೇಟನ್ನು ಕೂಡ ಗಮನಿಸ್ಬೋದು. ಎಕ್ಸಿಟ್ ಗೇಟ್ನಲ್ಲೂ ಕೂಡ ತುಂಬ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಜಮಾಯಿಸಿದ್ದಾರೆ. ಹಂತ ಹಂತವಾಗಿ ಪೊಲೀಸರು ಅವರನ್ನು ಇಲ್ಲಿಂದ ಚದುರಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಈ ಒಂದು ಹೋರಾಟದ ಒಂದು ಆಯೋಜಕರು ಕೂಡ ನೆರೆದಿರುವಂಥ ವಿದ್ಯಾರ್ಥಿಗಳಲ್ಲೂ ಕೂಡ ಯಾವುದೇ ರೀತಿ ಶಾಂತಿಯನ್ನ ಕದಡುವ ರೀತಿಯಲ್ಲಿ ಮುಂದಾಗಬೇಡಿ ಅನ್ನುವಂಥ ರೀತಿಯಲ್ಲೂ ಕೂಡ ಇದು ಮಾಡ್ತಾ ಇದ್ದಾರೆ. ಹೆಚ್ಚುವರಿ ಭದ್ರತೆಯನ್ನ ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ತಾವು ದೃಶ್ಯ ಗಮನಿಸಬಹುದು. ಯಾಕಂದ್ರೆ ಪ್ರಾರಂಭಿಕ ಹಂತದಲ್ಲಿ ಕೇವಲ ಪೊಲೀಸರು ಮಾತ್ರ ಇದ್ರು. ಈಗ ಹೆಚ್ಚುವರಿ ಭದ್ರತೆಯ ವ್ಯವಸ್ಥೆಯನ್ನ ಕೂಡ ಮಂಗಳೂರು ಪೊಲೀಸ್ ಇಲಾಖೆ ಇಲ್ಲಿ ಮಾಡ್ತಾ ಇದೆ. ಸದ್ಯ ಇದು ಮಂಗಳೂರಿನ ಕಾಕ್ರೋಚ್ ಪ್ರತಿಭಟನೆಯ ಒಂದು ಚಿತ್ರಣ. ರಮಾಕಾಂತ್, ಓಕೆ, ಥ್ಯಾಂಕ್ ಯು ಆದಿತ್ಯ. ಸ್ಥಳದಲ್ಲೇ ಇರಿ, ನಾನು ಮತ್ತಷ್ಟು ಅಪ್ಡೇಟ್ಸ್ಗೆ ನಿಮ್ಮನ್ನು ಮತ್ತೆ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ನಾನು ಮೊದಲಿಗೆ ನಾನು ಇಲ್ಲಿ ಬಸವರಾಜ್ ಸರ್ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಬಸವರಾಜ್ ಸರ್, ಇಫ್ ಯು ಆರ್ ವಿತ್ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್, ಯು ಆರ್ ವಿತ್ ಅ ನೇಷನ್. ಇಫ್ ಯು ಆರ್ ಅಗೇನ್ಸ್ಟ್ ದ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್, ಯು ಆರ್ ಅಗೇನ್ಸ್ಟ್ ಇಂಡಿಯಾ ಅಂತ ಏನಾದರೂ ಒಂದು ಸ್ಲೋಗನ್ ಬಂದರೆ, ವಾಟ್ಸ್ ಯುವರ್ ರಿಯಾಕ್ಷನ್? Absolutely, I am all for it. I am all for it. If you are with student protest, yes, because they are the future of the country. ಈ ಸ್ಟೂಡೆಂಟ್ ಪ್ರೊಟೆಸ್ಟ್ ಅಲ್ಲಿ ನಾನು ಅಲ್ಲಿ ಹುಳಿ ಹುಡುಕ್ತೀನಿ, ಅಲ್ಲಿ ತಪ್ಪು ಹುಡುಕ್ತೀನಿ, ಅಲ್ಲಿ ಲಾಠಿ ಹುಡುಕ್ಬಿಡ್ತೀನಿ ಅನ್ನೋ ಮನಸ್ಥಿತಿ ಇದ್ರೆ ಅವರು ದೇಶ ವಿರೋಧಿಗಳ? ಅವರಂತ ರೋಗಿಷ್ಠ ಮನಸ್ಥಿತಿಯ ಜನ ಇನ್ನೊಬ್ಬರನ್ನ ಕಾಣಲಾರೆ. ಈ ವಿಚಾರದಲ್ಲಿ ವಿದ್ಯಾರ್ಥಿಗಳ ಮೇಲೆ ಬ್ಲೇಮ್ ಮಾಡೋದು, ನಿಮ್ ಜೊತೆ ಯಾರು ಬಂದಿದ್ದಾರೆ ನೋಡಿ, ಅದೆಲ್ಲ ಆ ಜವಾಬ್ದಾರಿ ಅವ್ರ ಮೇಲೆ ಹಾಕೋದು. ಆ ವಿದ್ಯಾರ್ಥಿಗಳು ಏನಂತಾರೆ ಅದಕ್ಕೆ ಮಾಬೋಕ್ರಸಿ ಅಂತ ಹೆಸರಿಡೋದು, ಅದಕ್ಕೆ ಇದು ಜಂಗುಳಿ ಅಂತ ಮಾತಾಡೋದು, ಲಾ ಅಂಡ್ ಆರ್ಡರ್ ವಿಚಾರದಲ್ಲಿ ವಿದ್ಯಾರ್ಥಿಗಳನ್ನ ಜವಾಬ್ದಾರಿ ಮಾಡೋದು. ಇವೆಲ್ಲ ವಿಚಾರಗಳಲ್ಲಿ ಅವ್ರು ಯಾರೇ ಆಗಿರ್ಲಿ, ರಾಜಕಾರಣಿ ಆಗಿರ್ಲಿ, ಸಂಘಟನೆ ಆಗಿರ್ಲಿ, ಮಾಧ್ಯಮ ಕೂಡ ಆಗಿರ್ಲಿ, ಅವರಷ್ಟು ರೋಗಿಷ್ಠ ಮನಸ್ಥಿತಿಯವರು ಮತ್ತೊಬ್ರು ಇಲ್ಲ. ಯಾಕಂದ್ರೆ ನಾಳಿನ ಭವಿಷ್ಯ ನಮ್ಮ ಈ ದೇಶದ ಮಕ್ಕಳು, ಅವ್ರಿಗೆ ಏನೋ ಒಂದು ಅನ್ಯಾಯ ಆಗಿದೆ, ಆ ಅನ್ಯಾಯಕ್ಕೆ ಕಾನೂನು ಇಲ್ಲ ಅಥವಾ ಅದಕ್ಕೆ ಒಂದು ಪೊಲೀಸ್ಗಳಂತ ಅವರು ಧರಣಿ ಮಾಡ್ತಾ ಇಲ್ಲ. ಅಲ್ಲಿ ಅವ್ರು ಮಾಡ್ತಾ ಇರೋದು ಇಷ್ಟು ಬಾರಿ ಆದ್ರೂ ಕೂಡ ಇದರ ನೈತಿಕ ಜವಾಬ್ದಾರಿ ಯಾರು ಹೊರ್ತೀರಿ? ಒಬ್ಬ ಈ ದೇಶ ಶಿಕ್ಷಣ ವ್ಯವಸ್ಥೆ ಜವಾಬ್ದಾರಿ ಹೊತ್ತಂತ ಮಂತ್ರಿಗೂ ಮತ್ತು ವ್ಯವಸ್ಥೆಗೂ ಸಂಬಂಧನೇ ಇಲ್ವಾ? ನಾವು ವ್ಯವಸ್ಥೆಯಲ್ಲಿ ಸರಿ ಮಾಡ್ತೇವೆ, ನಾವು ಕಾನೂನು ಮಾಡ್ತೇವೆ, ಅರೆಸ್ಟ್ ಮಾಡ್ತೇವೆ, ಕಾನೂನು ಕ್ರಮ ಅದಕ್ಕೆ ಮಂತ್ರಿ ಬೇಕಾಗಿಲ್ಲ, ಅದು ಕಾನೂನು ವ್ಯವಸ್ಥೆ ಇದೆ ಅಲ್ಲಿ. ಆದ್ರೆ ಕಾನೂನು ವ್ಯವಸ್ಥೆಗೂ ಮತ್ತು ಸರ್ಕಾರಕ್ಕೂ ಸಂಬಂಧವೇ ಇಲ್ವಾ? ಸರ್ಕಾರದಲ್ಲಿ ಯಾರು ಜವಾಬ್ದಾರಿನೇ ಇಲ್ವಾ ಇದಕ್ಕೆ? ಆ ಹುಡುಗರಿಗೆ ಕಳ್ಕೊಂಡಿದ್ದು ಒಂದು ಚಾನ್ಸ್ ಅಲ್ಲ ನೀಟಲ್ಲಿ ಅಥವಾ ಒಂದು ಎಕ್ಸಾಮ್ ಅಲ್ಲ, ಈ ಹುಡುಗರು ಕಳ್ಕೊಂಡಿದ್ದು ವಿಶ್ವಾಸ. ಶಿಕ್ಷಣ ವ್ಯವಸ್ಥೆಯಲ್ಲಿ, ಪರೀಕ್ಷೆ ವ್ಯವಸ್ಥೆಯಲ್ಲಿ ವಿಶ್ವಾಸ. ಆ ವಿಶ್ವಾಸನ ಹೇಗೆ ರಿಸ್ಟೋರ್ ಮಾಡ್ತೀರಿ ನೀವು? ನೀವು ಒಂದು ನೈತಿಕ ಹೊಣೆಗಾರಿಕೆ ಹೊತ್ತು ಮೇಲ್ಪಂಕ್ತಿ ಹಾಕಿ ಕೊಡ್ಬೇಕು. ಅವಾಗ ವಿಶ್ವಾಸ ಬರುತ್ತೆ. ಅದ್ರ ಆಚೆ ಏನೇನೋ ಮಾತಾಡ್ತೀರಿ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಮಂತ್ರಿಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಬೇಕು ಅಂತ ಸಂದೇಶ ಕೊಡ್ರಿ. ಅದು ಎಂತ ಪರಿಹಾರ ರೀ? ಮಂತ್ರಿಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಬೇಕಂತೆ, ಕನೆಕ್ಟ್ ಆಗ್ಬೇಕಂತ ವಿದ್ಯಾರ್ಥಿಗಳ ಜೊತೆಲಿ. ಇವು ಪರಿಹಾರಗಳು, ಇವು ಪರಿಹಾರಗಳು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತೀವಿ ನಾವು. ಅರೆ ಕೋರ್ಟ್ ಇಲ್ಲ ಅಂತ ಕೇಳಿದ್ರ ಹುಡುಗರು, ಕಾನೂನು ಇಲ್ಲ ಅಂತ ಕೇಳಿದ್ರ?